ಬಹುಶಃ ನಾವು ಬಹಳ ರಾಜಕಾರಣಿಗಳಾಗಿ ಬಹಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಆದರೆ ಇಂಥ ಕಾರ್ಯಕ್ರಮಗಳಲ್ಲಿ ಜೀವನದಾಗ ಇದು ಮೊದಲನೇ ಸಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ರಾಜ್ಯದಲ್ಲಿರ್ತಕ್ಕಂಥ ನಾನು ಕೂಡ 18 ವರ್ಷ ಮಂತ್ರಿ ಆದೆ. ನನಗೆ ಯಾವತ್ತೂ ಕೂಡ ಇಂಥವೆಲ್ಲ ಹೊಳಿಲಿಲ್ಲ. ಎಂ ಬಿ ಪಾಟೀಲ್ರು ನೋಡ್ರಿ, ತಾವು ಒಬ್ಬ ಇಂಡಸ್ಟ್ರಿ ಇಲಾಖೆಯ ಮಂತ್ರಿಗಳಾಗಿ ಈ ಒಂದು CRS ಫಂಡ್ನಲ್ಲಿ ಅತ್ಯಂತ ಕಷ್ಟದಲ್ಲಿ ಕೆಲಸ ಮಾಡತಕ್ಕಂಥ ತಮ್ಮವನ್ನ ನಮಗೆ ನೆನೆಸ್ಕೊಂಡು ಅದಕ್ಕೆಲ್ಲ ಕಾರಣೀಭೂತರಾರು ಅಂದ್ರೆ ಧ್ರುವ ಪಾಟೀಲ್ರು ತಮ್ಮ ಅನುಭವಗಳನ್ನ ಹೇಳಿ ತಂದೆಯವರಿಗೂ ಕೂಡ ಅದನ್ನ ತಿಳಿಸಿ, ನೋಡಪ್ಪ ಹಿಂಗೆಲ್ಲ ಪಾಪ ಕಷ್ಟದಲ್ಲಿ ಅವ್ರು ಕೆಲಸ ಮಾಡ್ತಾರೆ, ಅವ್ರಿಗೇನಾದರೂ ಸಹಾಯ ಮಾಡೋದು ಒಳ್ಳೆಯದು ಅಂದಾಗ ಅವರು ಒಂದು ಸ್ವಲ್ಪ ಈ CRS ಫಂಡ್ನಲ್ಲಿ, ಈ ಇಲಾಖೆಯ ಫಂಡ್ನಲ್ಲಿ ರಾಜ್ಯದ ಸುಮಾರು 10,000 ಜನರಿಗೆ ಈ ಏನು ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಇದು ಬಹಳ ಅದ್ಭುತವಾದಂಥ ಕೆಲಸ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಸಮಾಜದಲ್ಲಿ ಇಂಥ ಕೆಲಸಗಳು ನಡಿಬೇಕು. ಯಾಕಂತಂದ್ರೆ ಬಹಳ ಕಷ್ಟದಲ್ಲಿ ನೀವೆಲ್ಲ ಕೆಲಸ ಮಾಡಿರಿ. ಧ್ರುವ ಹೇಳಿದ್ರು ತಾನು ನೋಡಿರ್ತಕ್ಕಂಥ ಅನುಭವ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇರುವ ಸ್ಟಾಫ್ಗಳಿಗೆ, ಅದು ಕೆಳವರ್ಗದ ಸ್ಟಾಫ್ಗಳು, ಅವರಿಗೆ ನೆನೆಸ್ಕೊಂಡ್ರೆ ಬಹಳ ಒಳ್ಳೆಯದು ಅನ್ನತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹಳ ಜನ ನಮ್ಮ ಸಹೋದರರು ಮಂತ್ರಿಗಳಾದವ್ರನ್ನು ನಾವು ನೋಡಿದೆವು, ಇಂಡಸ್ಟ್ರಿ ಮಂತ್ರಿಗಳನ್ನು ನೋಡಿದೆವು. ಈ CSR ಫಂಡ್ ಅದನ್ನು ಯಾವ ರೀತಿ ಉಪಯೋಗ ಆಗ್ತಾ ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತದ. ಆದರೆ ಇಂಥ ಒಳ್ಳೆ ಕೆಲಸಕ್ಕೆ ಯಾರೂ ಉಪಯೋಗ ಮಾಡಂಗಿಲ್ಲ. ಹಿಂದೆ ಏನೇನೋ ಏನಪ್ಪ ನನ್ನ ಕ್ಷೇತ್ರದಾಗ ಅದು ಆಗಲಿ, ನಿನ್ನ ಕ್ಷೇತ್ರದಾಗ ಇದು ಆಗಲಿ ಅಂತ ಹೇಳಿ ಏನೇನೋ ನಾವು ಮಾಡ್ಕೊಂಡು ಹೋಗ್ತೇವೆ ವಿನಃ ಇದು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಎಂ ಬಿ ಪಾಟೀಲ್ರು ಮತ್ತು ಅವರ ಚಿರಂಜೀವರು ನಿರ್ವಹಿಸಿದ್ದು ನನಗಂತೂ ತುಂಬಾ ಸಂತೋಷ ಆಗದ ಅಂತಕ್ಕಂಥ ಮಾತುವನ್ನು ಹೇಳಿ, ಇಂಥ ಕಾರ್ಯಕ್ರಮ ಅವಾಗ ಎಲ್ಲರೂ ನಡೆಸಿರಿ, ನಮಗೂ ಕರೆಸಿದ್ರು, ಎಲ್ಲ ದೂರ ಇದ್ರು ನಾವು ಒಂದಿಷ್ಟು ಬರ್ತೇವೆ ಆ ಕಾರ್ಯಕ್ರಮದ ಅಂತ ಹೇಳಿ ಸಂತೋಷದ ಈ ಸಂದರ್ಭದಲ್ಲಿ